ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪ್ರೇಷಿತ ಸಂತ ಮತ್ತಿಯರವರ ಹಬ್ಬ ಮೇ 14, 2025 ಬುಧವಾರ. ಸಂತ ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 15ನೇ ಅಧ್ಯಾಯ 9ರಿಂದ 17ರವರೆಗಿನ ವಚನಗಳು. ಯೇಸು ತಮ್ಮ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಪಿತನು ನನ್ನನ್ನು ಪ್ರೀತಿಸಿದಂತೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲಿರಿ. ನನ್ನ ಪಿತನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿ ಅವರ ಪ್ರೀತಿಯಲ್ಲಿ ನಾನು ನೆಲೆಗೊಂಡಿರುವ ಹಾಗೆ ನೀವು ಕೂಡ ನಾನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ ನಿಮ್ಮ ಆನಂದವು ತುಂಬಿ ತುಳುಕಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳುತ್ತಿದ್ದೇನೆ. ನಾನು ಕೊಡುವ ಆಜ್ಞೆ ಏನೆಂದರೆ, ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಗೆಳೆಯರಿಗಾಗಿ ತನ್ನ ಪ್ರಾಣವನ್ನೇ ಧಾರೆ ಎರೆಯುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾರಲ್ಲೂ ಇಲ್ಲ. ನಾನು ಆಜ್ಞಾಪಿಸಿದಂತೆ ನಡೆದರೆ ನೀವು ನನ್ನ ಗೆಳೆಯರು. ನಾನಿನ್ನು ನಿಮ್ಮನ್ನು ದಾಸರೆಂದು ಕರೆಯುವುದಿಲ್ಲ. ಧಣಿಯ ಕೆಲಸ ಕಾರ್ಯಗಳು ದಾಸನಿಗೆ ತಿಳಿಯವು. ನಾನಾದರೋ ಪಿತನಿಂದ ಕೇಳಿಸಿಕೊಂಡದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ಈ ಕಾರಣ ನಿಮ್ಮನ್ನು ಗೆಳೆಯರೆಂದು ಕರೆದಿದ್ದೇನೆ. ನೀವು ನನ್ನನ್ನು ಆರಿಸಿಕೊಳ್ಳಲಿಲ್ಲ, ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ನೀವು ಲೋಕಕ್ಕೆ ಹೋಗಬೇಕು, ಸಫಲರಾಗಬೇಕು, ಆ ಫಲ ಶಾಶ್ವತವಾಗಿರಬೇಕೆಂದೇ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನೀವು ನನ್ನ ಹೆಸರಿನಲ್ಲಿ ಪಿತನಿಂದ ಏನು ಕೇಳಿದರೂ ನಿಮಗೆ ಅದು ಸಿಗುವುದು. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ನಿಮಗೆ ಕೊಡುವ ಆಜ್ಞೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯರೇ, ಇಂದು ಪ್ರೇಷಿತ ಸಂತ ಮತ್ತಿಯರವರ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಸಂತ ಮತಿಯಾಸ್ ಅವರು ಯೇಸು ಸ್ವಾಮಿಯ 12 ಶಿಷ್ಯರಲ್ಲಿ ಒಬ್ಬರು. ಮತಿಯಾಸ ಎಂದರೆ ದೇವರ ಕೊಡುಗೆ. ಯೂದನು ಪ್ರಭು ಯೇಸು ಸ್ವಾಮಿಯನ್ನು ಫರಿಸಾಯರಿಗೆ ಹಿಡಿದುಕೊಟ್ಟ ಕಾರಣ ಅವನ ಬದಲಿಗೆ ಅವನ ಸಾವಿನ ನಂತರ ಸಂತ ಮತಿಯಾಸರನ್ನು 12 ಜನ ಶಿಷ್ಯರಲ್ಲಿ ಒಬ್ಬರೆಂದು ಚೀಟು ಆಧರಿಸಿ ಸೇರಿಸಿಕೊಳ್ಳಲಾಯಿತು. ಇದನ್ನು ನಾವು ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ಕೇಳುತ್ತೇವೆ. ಅನಂತರ ಪ್ರೇಷಿತರು ಓಲಿವ್ ತೋಪಿನ ಗುಡ್ಡದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವ ಜೆರುಸಲೇಮಿಗೆ ಹಿಂತಿರುಗಿದರು. ಅವರು ಯಾರೆಂದರೆ ಪೇತ್ರ, ಯೋವಾನ, ಯಾಕೋಬ, ಅಂದ್ರೆಯ, ಫಿಲಿಪ್ಪ, ತೋಮ, ಬರ್ತಲೋಮಯ, ಮತ್ತಾಯ, ಅಲ್ಫಯನ ಮಗ ಯಾಕೋಬ, ದೇಶಾಭಿಮಾನಿಯಾದ ಸಿಮೋನ ಮತ್ತು ಯಾಕೋಬನ ಮಗ ಯೂದ. ಸ್ವಲ್ಪ ದಿನಗಳ ನಂತರ 120 ಮಂದಿ ಭಕ್ತ ವಿಶ್ವಾಸಿಗಳು ಸಭೆ ಸೇರಿದ್ದರು. ಪ್ರಭು ಯೇಸುವಿನ ಪುನರುತ್ಥಾನಕ್ಕೆ ನಮ್ಮೊಡನೆ ಸಾಕ್ಷಿಯಾಗಲು ಒಬ್ಬನನ್ನು ಆರಿಸಬೇಕಾಗಿದೆ. ಅಂಥವನು ಯೇಸುವಿನ ಸೇವಾ ಸಂಚಾರದಲ್ಲೆಲ್ಲ ನಮ್ಮೊಡನೆ ಇದ್ದವನಾಗಿರಬೇಕು. ಅಂದರೆ ಸ್ನಾನಿಕ ಯೋವಾನನು ಸ್ನಾನದೀಕ್ಷೆಯ ಕುರಿತು ಬೋಧಿಸಿದ ದಿನದಿಂದ ಯೇಸುವಿನ ಸ್ವರ್ಗಾರೋಹಣದ ದಿನದವರೆಗೂ ನಮ್ಮ ಸಂಗಡ ಇದ್ದವನಾಗಿರಬೇಕು. ಆಗ ಬಾರ್ನಬ ಎಂದು ಹೆಸರಿಸಲಾದ ಜೋಸೆಫ್, ಇವನನ್ನು ಯುಸ್ತ ಎಂದು ಕರೆಯುತ್ತಿದ್ದರು, ಮತ್ತು ಮತ್ತಿಯ ಎಂಬ ಇಬ್ಬರ ಹೆಸರನ್ನು ಸೂಚಿಸಲಾಯಿತು. ಅನಂತರ ಚೀಟು ಹಾಕಿದರು. ಅದು ಮತ್ತಿಯನ ಪರವಾಗಿತ್ತು. ಅವನನ್ನು 11 ಮಂದಿಯೊಡನೆ ಪ್ರೇಷಿತ ಸ್ಥಾನಕ್ಕೆ ಸೇರಿಸಿಕೊಳ್ಳಲಾಯಿತು. ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ 1, 12ರಿಂದ 25ರವರೆಗಿನ ವಚನಗಳು. ಆತ್ಮೀಯರೇ, ಒಂದು ಸಂಪ್ರದಾಯದ ಪ್ರಕಾರ ಸಂತ ಮತಿಯಾಸರು ಜುದೇಯ ಮತ್ತು ಇಥಿಯೋಪಿಯಾದಲ್ಲಿ ಸುವಾರ್ಥ ಪ್ರಸಾರದಲ್ಲಿ ಭಾಗವಹಿಸಿದ್ದರು ಎಂದು ಹೇಳಲಾಗುತ್ತದೆ. ಅವರನ್ನು ಇಥಿಯೋಪಿಯಾದಲ್ಲಿ ಶಿಲುಬೆಗೆ ಏರಿಸಲಾಯಿತು ಎನ್ನಲಾಗುತ್ತದೆ. ಇನ್ನೊಂದು ಪರಂಪರೆಯ ಪ್ರಕಾರ ಜೆರುಸಲೇಮಿನಲ್ಲಿ ಅವರ ಶಿರವನ್ನು ಕಡಿಯಲಾಯಿತು ಎಂದು ಹೇಳಲಾಗುತ್ತದೆ. ಅವರು ಬಡಿಗರು ಮತ್ತು ಸಿಂಪಿಗರ ಪಾಲಕ ಸಂತರು. ಆತ್ಮೇರೆ, ಕೆಲವು ವಿದ್ವಾಂಸರ ಅಭಿಪ್ರಾಯದ ಪ್ರಕಾರ ಹಿಬ್ರು ಮೂಲದ ಮತ್ತಾಯ ಹೆಸರಿನ ಪರ್ಯಾಯ ರೂಪವೇ ಮತಿಯಾಸ್ ಅಥವಾ ಮತಾಯಸ್ ಎಂದು ನಂಬಲಾಗಿದೆ. ಪ್ರಿಯರೇ, ನೋಬೆಲ್ ಪ್ರಶಸ್ತಿ ಪಡೆಯುವ ಕಾರ್ಯಕ್ರಮದ ನಂತರ ಪತ್ರಿಕಾ ವರದಿಗಾರನೊಬ್ಬ ಮದರ್ ತೆರೇಸರವರನ್ನು ಕೇಳಿದ, ಶಾಂತಿ ಪ್ರೀತಿಯ ಪ್ರಶಸ್ತಿ ಪಡೆದ ನೀವು ಪ್ರಪಂಚದಲ್ಲಿರುವ ದ್ವೇಷವನ್ನು ಹೋಗಲಾಡಿಸಲು ಸೂಚಿಸುವ ಮಾರ್ಗವೇನು? ನಾವೇನು ಮಾಡೋಣ ಎಂದು ಕೇಳುತ್ತಾನೆ. ಮದರ್ ತೆರೇಸ ಹೇಳುತ್ತಾರೆ, ಈ ಕಾರ್ಯಕ್ರಮ ಮುಗಿದ ನಂತರ ಮನೆಗೆ ಹೋಗಿ ಎಲ್ಲರನ್ನೂ ಹೆಚ್ಚಾಗಿ ಪ್ರೀತಿಸಿರಿ. ಪ್ರಿಯರೇ, ಪ್ರೀತಿ ಪರಿವರ್ತನೆ ಮಾಡುತ್ತದೆ.
ಪ್ರೀತಿ ಪ್ರೀತಿಸುತ್ತದೆ. ಪ್ರೀತಿಯಲ್ಲಿ ಕಾಳಜಿ, ಕರುಣೆ ಇದೆ. ಇದೇ ಅಪರಿಮಿತ ಪ್ರೀತಿಯನ್ನು ಕ್ರಿಸ್ತ ನಮಗೆ ತೋರಿದ್ದಾರೆ. ಅದನ್ನೇ ಮಾಡುವಂತೆ ಇಂದಿನ ಶುಭ ಸಂದೇಶದಲ್ಲಿ ನಮಗೆ ತಿಳಿಸುತ್ತಾರೆ. ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ.